ಶುಂಭಾಯ ಚಾಖ್ಯಾತ ಸಾತೀವ ಸುಮನೋಹರ ಕಾಪ್ಯಾಸ್ತೆ ಸ್ತ್ರೀ ಮಹಾರಾಜ ಭಾಸಯಂತಿ ಹಿಮಾಚಲಂ ನೈವ ತಾದೃಕ್ವಚಿದ್ರೂಪಂ ದೃಷ್ಟಂ ಕೇನಚಿದುತ್ತಮಂ ಜ್ಞಾಯತಾಂ ಕಾಪ್ಯಸೌ ದೇವಿ ಗೃಹ್ಯತಾಂ ಚಾಸುರೇಶ್ವರ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಸಿಂಹರಾಶಿ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲಿ ನಾವು ನೋಡೋಣ. ಪ್ರಮುಖವಾದ ದೊಡ್ಡ ದೊಡ್ಡ ಬದಲಾವಣೆಗಳು ನಾವು ಕಂಡಂತಾಯಿತು. ಹಿಂದಿನ ತಿಂಗಳು ಸಣ್ಣ ಪ್ರಮಾಣದ ಬದಲಾವಣೆಗಳು ನಾವು ಕಂಡಂತಾಯಿತು. ಅದರ ಮುಂದುವರೆದ ಭಾಗವಾಗಿ ಜುಲೈ ತಿಂಗಳು ಆಷಾಢ ಮಾಸದಲ್ಲಿ ಯಾವ ರೀತಿಯಾದಂಥ ಫಲ ಅನ್ನುವಂಥದ್ದು ನಾವು ಅಪೇಕ್ಷೆ ಪಡ್ಬೋದು ಅಂತಂದರೆ, ಅದರಲ್ಲೂ ಸಿಂಹರಾಶಿಯವರಿಗೆ ಒಂದು ವಿಶೇಷವಾದಂಥ ಒಂದು ಸಂದರ್ಭ ಈ ಜುಲೈ ತಿಂಗಳು ಅಂತ ಹೇಳ್ಬೋದು. ಯಾಕೆ ಅಂತಂದರೆ, ನಿಮ್ಮ ರಾಶ್ಯಾಧಿಪತಿ ಇದ್ದಾರಲ್ವ ಸೂರ್ಯ, ಅವರೊಬ್ಬರೇ ಈ ತಿಂಗಳು ಬದಲಾವಣೆ. ಇನ್ನೂ 2 ಗ್ರಹಗಳ ಬದಲಾವಣೆ ಆಗುತ್ತೆ. ಈ ತಿಂಗಳು ಕೊನೆಯಲ್ಲಿ ಬದಲಾವಣೆ ಆಗುತ್ತೆ. ಅದು ನಾವು ಮುಂದಿನ ತಿಂಗಳ ಮಾಸ ಭವಿಷ್ಯ ಕೊಟ್ಟೋಗುತ್ತೆ ಆಗಸ್ಟ್ ತಿಂಗಳಿಗೆ. ಜುಲೈ ತಿಂಗಳಲ್ಲಾದರೆ ಮಧ್ಯಮ ಸ್ಥಾನದಲ್ಲಿ ಬದಲಾವಣೆ ಆಗ್ತಾ ಇರ್ತಕ್ಕಂಥದ್ದು ಸೂರ್ಯ. 16ನೇ ತಾರೀಕು ಸಿಂಹರಾಶಿಯವರಿಗೆ ಲಾಭ ಸ್ಥಾನದಲ್ಲಿದ್ದಂಥ ಸೂರ್ಯ ವ್ಯಯಸ್ಥಾನಕ್ಕೆ ಬರ್ತಾ ಇದ್ದಾರೆ. ಬಂದರೂ ಸಹ ಲಾಭಸ್ಥಾನಾಧಿಪತಿ ಬುಧನಿಗೂ ಕೂಡ ಸೂರ್ಯ ಮಿತ್ರನೇ, ವ್ಯಯಸ್ಥಾನಾಧಿಪತಿ ಆಗಿರ್ತಕ್ಕಂಥ ಚಂದ್ರನಿಗೂ ಸೂರ್ಯ ಮಿತ್ರನೇ. ಹಾಗಾಗಿ ನಿಮ್ಮ ರಾಶಿ ಅತ್ಯಂತ ಬಲಿಷ್ಠವಾಯಿತು. ಅದರ ಅರ್ಥ ನಿಮ್ಮ ಶರೀರ ತುಂಬ ಬಲವಾಯಿತು. ಯಾರ್ಯಾರು ಸಿಂಹರಾಶಿಯಲ್ಲಿ ಹುಟ್ಟಿದ್ಯಾರೋ ಅಂಥವ್ರಿಗೆಲ್ಲ ಈ ತಿಂಗಳು ಉತ್ತಮವಾದ ಶರೀರ, ಆರೋಗ್ಯಪೂರ್ಣವಾದ ಶರೀರ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ಇದು ಒಂದು ಶುಭ ಸಂಗತಿ, ಒಂದು ಪಾಸಿಟಿವ್ ಅಂತ ಹೇಳ್ಬೋದು ನಾವು. ಜೊತೆಗೆ ಆಷಾಢ ಮಾಸದ ಶುಕ್ರವಾರಗಳಿದೆಯಲ್ಲ, ಅದು ಈ ತಿಂಗಳಲ್ಲೇ ನಮಗೆ ಜಾಸ್ತಿ ಬರುತ್ತೆ. ಜೂನ್ ತಿಂಗಳಲ್ಲೇ ಆಷಾಢ ಶುರು ಆಗೋಗುತ್ತೆ. ಜೂನ್ 27ನೇ ತಾರೀಕೆ ಮೊದಲನೇ ಆಷಾಢ ಶುಕ್ರವಾರ. ನಾವು ಜುಲೈ ತಿಂಗಳ ಮಾಸ ಭವಿಷ್ಯ ಮಾಡ್ತಾ ಇರೋದು. ಜುಲೈ ತಿಂಗಳ ಮಾಸ ಭವಿಷ್ಯದಲ್ಲಿ ನಾವು ಜೂನ್ ತಿಂಗಳಲ್ಲೇ ಒಂದು ಆಷಾಢ ಶುಕ್ರವಾರವನ್ನು ಕಂಪ್ಲೀಟ್ ಮಾಡ್ಕೋತೀವಿ, 27ನೇ ತಾರೀಕು. ಅದಾದಮೇಲೆ 4ನೇ ತಾರೀಕು ಜುಲೈ ತಿಂಗಳು 2ನೇ ಆಷಾಢ ಶುಕ್ರವಾರ, 11ನೇ ತಾರೀಕು ಜುಲೈ ತಿಂಗಳು 3ನೇ ಆಷಾಢ ಶುಕ್ರವಾರ, 18ನೇ ತಾರೀಕು ಜುಲೈ ತಿಂಗಳು 4ನೇ ಆಷಾಢ ಶುಕ್ರವಾರ. ಹಾಗಾಗಿ ಒಟ್ಟು ನಮಗೆ 4 ಆಷಾಢ ಶುಕ್ರವಾರ ಬರುತ್ತೆ. ಆಷಾಢ ಶುಕ್ರವಾರದಂದು ನಾವು ಲಕ್ಷ್ಮಿಯ ಆರಾಧನೆ ಮಾಡುವಂಥದ್ದು ಕಾಲಕಾಲದಿಂದ ಬಂದಂಥ ಪದ್ಧತಿ. ಗೃಹಿಣಿಯರು ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಮಾಡ್ತೀರಾ, ಖಂಡಿತ ಮಾಡಿ. ಮಹಾಲಕ್ಷ್ಮಿ, ಆಷಾಢ ಲಕ್ಷ್ಮಿಯ ಪೂಜೆ ಮಾಡೋದ್ರಿಂದ ನಿಮಗೆ ಧನ ಮಾತ್ರ ಅಲ್ಲ, ಧಾನ್ಯ, ಸೌಭಾಗ್ಯ, ಸಮೃದ್ಧಿ, ವಿಜಯ, ಸಂತಾನ ಇತ್ಯಾದಿಗಳು ನಿಮಗೆ ಏನು ಬೇಕಾಗುತ್ತೋ ಅದನ್ನು ಭಗವತಿ ನಿಮಗೆ ಅನುಗ್ರಹ ಮಾಡ್ತಾಳೆ. ಅದರಲ್ಲೂ ಕೂಡ ಗೃಹಿಣಿಯರು ಮಾಡುವಂಥ ಭಕ್ತಿಗೆ ಖಂಡಿತ ಮೆಚ್ಚುತ್ತಾಳೆ ಆ ಮಹಾಲಕ್ಷ್ಮಿ. ಇದು ಆಷಾಢ ಮಾಸದ ಶುಕ್ರವಾರದ ವಿಶೇಷ. ಆದರೆ ಜುಲೈ ತಿಂಗಳಲ್ಲಿ ನೋಡಿ, ಈಗ ಸಿಂಹರಾಶಿಯವರಿಗೆ ಗುರು ತುಂಬ ಸ್ಟ್ರಾಂಗ್ ಇದೆ. ಎಷ್ಟು ಸ್ಟ್ರಾಂಗ್ ಅಂದರೆ, ಲಾಭಸ್ಥಾನದಲ್ಲಿ ಗುರು ಇದ್ದಾರೆ, 11th ಹೌಸಲ್ಲಿ ಗುರು ಇದ್ದಾರೆ. ಯಾವಾಗ ಸಿಂಹರಾಶಿಯವರಿಗೆ ಗುರು ಲಾಭಸ್ಥಾನದಲ್ಲಿ ಇದ್ದಾರೋ ಅವರಿಗೆ ಲಾಭದ ಫಲಗಳು ಹೆಚ್ಚು ಸಿಗುತ್ತೆ. ಇದು ಮೇನ್ ಇಂಪಾರ್ಟೆಂಟು. ಸಿಂಹರಾಶಿಗೆ ಪಂಚಮಾಧಿಪತಿ, ಅದೃಷ್ಟಾಧಿಪತಿ ಯಾರು ಅಂತಂದರೆ ಅದು ಗುರು. ಆ ಗುರು ಲಾಭಸ್ಥಾನದಲ್ಲಿರ್ತಕ್ಕಂಥದ್ದು ಒಂದು ವಿಶೇಷ. ಈ ತಿಂಗಳು ಒಂದು ಸೂರ್ಯ ಬಲಿಷ್ಠನಾಗಿದ್ದಾನೆ, 2ನೇದ್ದು ಗುರು ಬಲಿಷ್ಠನಾಗಿದ್ದಾನೆ. ಪಂಚಮಾಧಿಪತಿ ಆಗಿರ್ತಕ್ಕಂಥ ಗುರು ಯಥೇಚ್ಛ ಶುಭ ಫಲಗಳನ್ನು ಕೊಡ್ತಾರೆ. ಕಾರ್ಯ ವೈಖರಿಯಲ್ಲಿ ನೀವು ಅಭಿವೃದ್ಧಿ, ಸಕ್ಸಸ್ ಕಡೆಗೆ ನಿಮ್ಮ ಪ್ರಯಾಣ ಅನ್ನುವಂಥದ್ದು ಶುರುವಾಗುತ್ತೆ. ಎಲ್ಲೋ ಒಂದು ಕಡೆ ಎನರ್ಜಿ ಲೆವೆಲ್ಸು ಈ ತಿಂಗಳಿಂದ ನಿಮಗೆ ಗಟ್ಟಿಯಾಗಿ ಪ್ರಾರಂಭ ಆಗುತ್ತೆ. ಅದನ್ನು ನೀವು ಹೊಂದ್ಕೊಳ್ಬೋದು, ಅನ್ಕೊಳ್ಬೋದು, ನಿಮಗೆ ಆ ಫಲ ಸಿಗಬಹುದು. ಆ ಥರ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮೇಲಾಗಿ ಸಿಂಹರಾಶಿಯವರಿಗೆ ರಾಜಕೀಯ ಪ್ರಭಾವ ಚೆನ್ನಾಗಿರುತ್ತೆ, ಅಧಿಕಾರದ ಪ್ರಭಾವ ಚೆನ್ನಾಗಿರುತ್ತೆ, ಗೌರ್ಮೆಂಟ್ ಉದ್ಯೋಗ ಮಾಡ್ತಾ ಇರ್ತಕ್ಕಂಥವ್ರು ಚೆನ್ನಾಗಿರುತ್ತೆ, ಗೌರ್ಮೆಂಟ್ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಒಂದು ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಚೆನ್ನಾಗಿರುತ್ತೆ, ಗೌರ್ಮೆಂಟ್ ಜೊತೆ ಏನಾದರೂ ವ್ಯಾಪಾರ ಸಂಬಂಧಗಳನ್ನು ಇಟ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಯಾರ್ಯಾರು ಹೋಟೆಲ್ ಬಿಸ್ನೆಸ್ಸು, ಆಮೇಲೆ ಫುಡ್ ರಿಲೇಟೆಡ್ ಬಿಸ್ನೆಸ್ಸು, ಆಮೇಲೆ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸು ಇದೆಲ್ಲ ಮಾಡ್ತಾ ಇದ್ದೀರೋ ತುಂಬ ಚೆನ್ನಾಗಿದೆ. ಮೇಲಾಗಿ ನಿಮಗೆ ಸೂರ್ಯ ಮಾತ್ರ ಅಲ್ಲ,
ಸಿಂಹರಾಶಿಯವರಿಗೆ ಲಾಭಾಧಿಪತಿ ಹಾಗೂ ದ್ವಿತೀಯಾಧಿಪತಿ ಆಗಿರತಕ್ಕಂಥ ಬುಧನು ಕೂಡ ಲಾಭ ಸ್ಥಾನದಲ್ಲಿದ್ದಾರೆ. ಆಮೇಲೆ ಬುಧ ಬಂದು ಸ್ಟ್ರಾಂಗ್ ಆಗಿದ್ದಾರೆ. 80% ಸ್ವಂತ ಮನೆ ಸ್ವಕ್ಷೇತ್ರದ ಫಲ ಅತ್ಯಂತ ಶುಭ ಫಲ ಕೊಡುವುದರಲ್ಲಿ ಸಂದೇಹನೇ ಇಲ್ಲ. ಜೊತೆಗೆ 10ನೇ ತಾರೀಕು ನಿಮಗೆ ಗುರು ಪೌರ್ಣಮಿ ಬರುತ್ತೆ. ಅವತ್ತು ಗುರುಗಳ ಆರಾಧನೆ ಮಾಡಿ. ಜುಲೈ ತಿಂಗಳು 10ನೇ ತಾರೀಕು. ಜೊತೆಗೆ 16ನೇ ತಾರೀಕು ದಕ್ಷಿಣಾಯನ ಪುಣ್ಯಕಾಲ ಬರುತ್ತೆ. ಸಿಂಹರಾಶಿಯವರಿಗೆ ವಿಶೇಷವಾದ ಫಲ. ದಕ್ಷಿಣಾಯನ ಪುಣ್ಯಕಾಲ ತರ್ಪಣ, ದಾನ, ಪೂಜೆ, ಹೋಮ, ಯಜ್ಞ, ಧ್ಯಾನ, ಜಪ ಇತ್ಯಾದಿಗಳಲ್ಲಿ ನೀವು ಪಾಲ್ಗೊಂಡ್ರೆ ಖಂಡಿತ ಮತ್ತಷ್ಟು ಶುಭ ಫಲ ಪಡ್ಬೋದು. ದಕ್ಷಿಣಾಯನ ಪುಣ್ಯಕಾಲ ಅನ್ನುವಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಪುಣ್ಯಕಾಲ. ಇದು ಆಷಾಢ ಮಾಸದಲ್ಲೇ ಆಗುವಂತಹದ್ದು. 16ನೇ ತಾರೀಕು ದಕ್ಷಿಣಾಯನ ಪುಣ್ಯಕಾಲ ಪ್ರಾರಂಭ ಆಗುತ್ತೆ. ಇನ್ನು 24ನೇ ತಾರೀಕು ಅಮಾವಾಸ್ಯ. ಅವತ್ತು ಜ್ಯೋತಿರ್ಭೀಮೇಶ್ವರ ವ್ರತ ಇದೆ. ಹೆಣ್ಣು ಮಕ್ಕಳು ಒಳ್ಳೆ ಗಂಡ, ಭೀಮನಂತ ಗಂಡ ಸಿಗಲಿ ಅಂತ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡಿ, ಮುತ್ತೈದೆಯರು ಮದುವೆ ಆಗಿರತಕ್ಕಂಥ ಹೆಣ್ಣು ಮಕ್ಕಳು ತಮ್ಮ ಗಂಡ ಭೀಮನಂತ ಶರೀರ ಪ್ರಾಪ್ತಿಯಾಗಲಿ, ಭೀಮನಷ್ಟು ಆಯುಷ್ಯ ವೃದ್ಧಿ ಆಗಲಿ ಅಂತ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡುವಂಥದ್ದು. ಇನ್ನು 24ನೇ ತಾರೀಕು ಅಮಾವಾಸ್ಯೆ ಆದ್ದರಿಂದ ಅವತ್ತಿಗೆ ಆಷಾಢ ಕಂಪ್ಲೀಟ್ ಆಗುತ್ತೆ ಜುಲೈ ತಿಂಗಳಲ್ಲಿ. ಅದಾದ್ಮೇಲೆ ಶ್ರಾವಣ ಶುರು ಆಗಿಬಿಡುತ್ತೆ. ಜುಲೈ ತಿಂಗಳ ಅಂತ್ಯಭಾಗದಲ್ಲಿ 28ನೇ ತಾರೀಕು ನಾಗ ಚತುರ್ಥಿ, 29ನೇ ತಾರೀಕು ನಾಗ ಪಂಚಮಿ ಹಬ್ಬನೂ ಬಂದುಬಿಡುತ್ತೆ. ನೋಡಿ, ಜುಲೈ ತಿಂಗಳಲ್ಲಿ ಒಂದು ಆಷಾಢ ಶುಕ್ರವಾರಗಳು, ಇನ್ನೊಂದು ವಿಶೇಷವಾಗಿ ವ್ಯಾಸ ಪೌರ್ಣಿಮೆ ಅಥವಾ ಗುರು ಪೌರ್ಣಮಿ, ಇನ್ನೊಂದು ದಕ್ಷಿಣಾಯನ ಪುಣ್ಯಕಾಲ, ಮತ್ತೆ ನಾಗ ಚತುರ್ಥಿ, ನಾಗಪಂಚಮಿ, ಜ್ಯೋತಿರ್ಭೀಮೇಶ್ವರ ವ್ರತ, ಎಷ್ಟು ಹಬ್ಬಗಳು ಈ ಜುಲೈ ತಿಂಗಳಿಂದನೇ ಪ್ರಾರಂಭ ಆಗ್ಬಿಡುತ್ತೆ. ಇನ್ನು ಆಗಸ್ಟಲ್ಲಂತೂ ಕೇಳಲೇಬೇಡಿ, ಅಷ್ಟು ನಿಮಗೆ ಹಬ್ಬಗಳು ಬಂದುಬಿಡುತ್ತೆ. ಹಾಗಾಗಿ ಜುಲೈ ತಿಂಗಳು ಒಂಥರ ಏನೋ ಸಂತೋಷ ಅಥವಾ ಖುಷಿ ಪಡುವಂಥ ವಿಚಾರ ಅಂತ ಹೇಳ್ಬೋದು. ನಿಮ್ಮ ರಾಶಿಯಿಂದ ಚತುರ್ಥಾಧಿಪತಿ ಹಾಗೂ ದಶಮಾಧಿಪತಿ ಆಗಿರ್ತಕ್ಕಂಥ ರಿಟೇಕ್, ನಿಮ್ಮ ರಾಶಿಯಿಂದ ಚತುರ್ಥಾಧಿಪತಿ ಹಾಗೂ ಭಾಗ್ಯಾಧಿಪತಿ ಆಗಿರ್ತಕ್ಕಂಥ ಕುಜ ನಿಮ್ಮ ರಾಶಿಯಲ್ಲೇ ಇರತಕ್ಕಂಥದ್ದೊಂದು ಶುಭ ಸಂಕೇತ. ಜೊತೆಗೆ ಕುಜ ನಿಮ್ಮ ರಾಶಿಯಲ್ಲಿದ್ದರೆ ಅದನ್ನು ಕುಜ ದೋಷ ಅಂತ ಕರೀತಾರೆ. ಆದರೆ ಕುಜ ಸಿಂಹ ರಾಶಿಯಲ್ಲಿ ಸೂರ್ಯನ ಮನೆಯಲ್ಲಿದ್ದರೆ ನ್ಯಾಚುರಲ್ ಎಕ್ಸೆಂಪ್ಷನ್ಸ್ ಆಗುತ್ತೆ. ಹಾಗಾಗಿ ಈ ತಿಂಗಳು ಹೆಚ್ಚು ಸುಖವನ್ನು ಪಡಿತೀರಾ, ಹೆಚ್ಚು ಭಾಗ್ಯಗಳನ್ನು ಪಡಿತೀರಾ. ಕುಜನಿಂದ ಯಾವುದು ಕೆಟ್ಟದ್ದಿಲ್ಲ. ಅದರ ಜೊತೆಗೆ ವಿಶೇಷ ಫಲ ಇನ್ನೊಂದಿದೆ. ಏನಪ್ಪ ಅಂದರೆ ಅದು ರಾಶಿಯಿಂದ 6 ಮತ್ತು 7ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಶನಿ ಅಷ್ಟಮ ಸ್ಥಾನದಲ್ಲಿದ್ದಾರೆ. ಅಷ್ಟಮ ಶನಿ ದೋಷ ಅನ್ನುವಂಥದ್ದು ನಿಮಗೆ ಶುರುವಾಗಿ ಈಗಾಗಲೇ 3 ತಿಂಗಳು ಆಗೋಗಿದೆ. ಅಷ್ಟಮ ಶನಿ ಪ್ರಭಾವದಲ್ಲಿರ್ತಕ್ಕಂಥ ಸೂರ್ಯ, ಅಂದರೆ ಸೂರ್ಯನ ರಾಶಿಯಾದಂಥ ಸಿಂಹ ರಾಶಿಗೆ ಸ್ವಲ್ಪ ನಿಧಾನಗತಿ ಕೆಲಸಗಳು, ಸ್ಪೀಡಾಗಿ ಆಗಲ್ಲ. ನಿಮ್ಮ ಕೆಲಸ ಸಕ್ಸಸ್ ಆಗುತ್ತೆ, ಗೋಲ್ ರೀಚ್ ಮಾಡ್ತೀರಾ, ಆದರೆ ಸ್ಪೀಡಾಗಿ ಆಗಲ್ಲ, ಸ್ಲೋವಾಗಿ ಆಗುತ್ತೆ. ನೋಡಿ, ನಿಮ್ಮ ವಿದ್ಯಾಭ್ಯಾಸ ಆಗ್ಬೋದು, ಉದ್ಯೋಗ ಆಗ್ಬೋದು, ವ್ಯಾಪಾರ ಆಗ್ಬೋದು, ವ್ಯವಹಾರ ಆಗ್ಬೋದು, ವ್ಯವಸಾಯ ಆಗ್ಬೋದು, ಅಥವಾ ಯಾವುದೇ ಕೆಲಸ ಆಗ್ಬೋದು, ಸ್ಲೋ ಪ್ರಾಸೆಸ್ ಆಗುತ್ತೆ. ಬಟ್ ಸಕ್ಸಸ್ ಆಗುತ್ತೆ, ನಿಧಾನ. 30 ದಿನದಲ್ಲಾಗೋದು 40 ದಿನದಲ್ಲಾಗುತ್ತೆ. 1 ತಿಂಗಳಲ್ಲಾಗುವಂಥದ್ದು ನಿಮ್ಗೆ 2 ತಿಂಗಳಲ್ಲಾಗುತ್ತೆ. ಹೀಗೆ ಏನಾದರೂ ಒಂದು ಸ್ವಲ್ಪ ಸ್ಲೋ ಆಗಿ ನಿಮಗೆ ಮುಗಿಬೋದು. ಬಟ್ ಗೋಲ್ ಅಂತೂ ಖಂಡಿತ ರೀಚ್ ಮಾಡ್ತೀರಾ. ಅಷ್ಟಮ ಶನಿ ಪ್ರಭಾವ ಇರೋದ್ರಿಂದ ಶಿವಾರಾಧನೆ, ಈಶ್ವರನ ಆರಾಧನೆ ಹೆಚ್ಚು ಮಾಡಿ ಸಿಂಹರಾಶಿಯವರು ಖಂಡಿತ ಮತ್ತಷ್ಟು ವಿಶೇಷ ಫಲವನ್ನು ಪಡಿತೀರಾ. ಇನ್ನು 3 ಮತ್ತು 10ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ 10ನೇ ಮನೆಯಲ್ಲೇ ಇದ್ದಾರೆ. ಧೈರ್ಯ ಹೆಚ್ಚು ಇರುತ್ತೆ. ಕರ್ಮ ವೃತ್ತಿ ಅಂದರೆ ನಿಮ್ಮ ವೃತ್ತಿಯಲ್ಲಿ ಹೆಚ್ಚಿನ ಸಕ್ಸಸ್ಸನ್ನು ಕಾಣ್ಬೋದು. ರೋಗ ರುಜನಗಳಿಂದ ದೂರವಾಗಿ ಸ್ವಲ್ಪ ಬಲಿಷ್ಠವಾದ ಆರೋಗ್ಯವನ್ನು ಪ್ರಾಪ್ತಿ ಮಾಡ್ಕೋತೀರಾ. ಸಪ್ತಮದಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ಈ ಮದುವೆ ವಿಚಾರ ಅಥವಾ ಸತಿಪತಿಗಳ ಮಧ್ಯೆ ಇರತಕ್ಕಂಥ ಒಂದು ಪ್ರೀತಿ ಬಾಂಧವ್ಯ ವೈಮನಸ್ಯ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಎಚ್ಚರವಾಗಿರಿ. 3ನೇ ವ್ಯಕ್ತಿಗಳ ಮಾತನ್ನು ಯಾವುದೇ ಕಾರಣಕ್ಕೂ ನಂಬಕ್ಕೆ ಹೋಗಬೇಡಿ. ಅದರಿಂದ ನಿಮಗೆ ಒಂದು ಸ್ವಲ್ಪ ತೊಂದರೆಗಳು ಬರಬಹುದು. ಅದು ಸ್ವಲ್ಪ ಎಚ್ಚರಿಕೆ ಇರತಕ್ಕಂಥದ್ದು ಒಳ್ಳೆಯದು. ಇನ್ನು ಲಾಭಸ್ಥಾನದಲ್ಲಿ ನಿಮಗೆ ಸೂರ್ಯ, ಲಾಭಸ್ಥಾನದಲ್ಲಿ ನಿಮಗೆ ಗುರು, ಲಾಭಸ್ಥಾನದಲ್ಲಿ ನಿಮಗೆ ಬುಧ, ತ್ರಿಗ್ರಹ ಯೋಗ ಅಂತ ಹೇಳ್ತೀವಿ. ಈ ತ್ರಿಗ್ರಹ ಯೋಗ ಇರುವಂಥದ್ದು ಕೇವಲ ಬುಧ ಮತ್ತು ಗುರು ಹಾಗೂ ಸೂರ್ಯನಿಂದ ನಿಮಗೆ ಸಿಗುತ್ತೆ. ಅದು ಲಾಭಸ್ಥಾನದಲ್ಲಿ 11th ಹೌಸಲ್ಲಿ. 11th ಹೌಸ್ ಲಾರ್ಡ್ ಈಸ್ ಇನ್ 11th ಹೌಸ್. 5th and 8th ಹೌಸ್ ಲಾರ್ಡ್ ಈಸ್ ಇನ್ 11th ಹೌಸ್. ಹಾಗೆ ನಿಮ್ಮ ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಸೂರ್ಯನು ಸಹ 11ನೇ ಮನೆಯಲ್ಲಿ ಲಾಭಸ್ಥಾನದಲ್ಲಿರೋದ್ರಿಂದ ವಿಶೇಷವಾದಂಥ ಈಪ್ಸಿತ ಫಲಗಳನ್ನು ನೀವು ಪಡಿಬೋದು. ಹೇಗೆ ಅನ್ನುವಂಥದ್ದು ಹೇಳೋದಾದರೆ,
ಭಗವಂತನ ಆಶೀರ್ವಾದ ಯಾವ ರೀತಿ ಸಿಗುತ್ತೆ ನೋಡಿ. ಊರ್ಜಸ್ವಿ ಜನವಲ್ಲಭೋ ದಶಮಗೆ ಸೂರ್ಯೇ ಕುಜೇ ವಾ ಮಹತ್ ಕಾರ್ಯಾಂ ಸಾಧಯತಿ ಪ್ರತಾಪ ಬಹುಲಂ ಕೇಶಶ್ಚ ಸುಶೋದದಿ ಅಂತೇಳಿ ಒಂದು ಶ್ಲೋಕ. ದಶಮದಲ್ಲಿರತಕ್ಕಂಥ ಶುಕ್ರ ಬಹಳ ವಿಶೇಷ ಫಲ ಕೊಡ್ತಾನೆ. ಯಾಕೆ ಅಂತಂದ್ರೆ ಅದವನು ಸ್ವಕ್ಷೇತ್ರ, ಸ್ವಕ್ಷೇತ್ರದ ಶುಕ್ರನ ಫಲ ಅನ್ನುವಂಥದ್ದು ನಿಮಗೆ ವಿಶೇಷವಾಗಿ ಸಿಗುತ್ತೆ. ಅದರ ಜೊತೆಗೆ ಲಾಭೇಶೆ ಯದ್ಭಾವನಾಥ ಯುಕ್ತೆ ಯದ್ಭಾವಗೆ ಪಿವ ಭಾವಂ ತದನುರೂಪಸ್ಯ ವಕ್ಷನೋ ಲಾಭಗೈರಪಿ. ಲಾಭದಲ್ಲಿರ್ತಕ್ಕಂಥ ಫಲ ನಿಮಗೆ ಲಾಭ ಗ್ರಹಗಳೇ ಕೊಡಬೇಕು, ಬೇರೆ ಯಾರು ಕೊಡಕ್ಕೆ ಬರೋದಿಲ್ಲ. ಅವಾಗ ಒಬ್ಬೊಬ್ಬರದ್ದು ಒಂದು ಪೋರ್ಟ್ಫೋಲಿಯೋ ಇರುತ್ತೆ. ಈಗ ಗುರುವಿಂದ ನಿಮಗೆ ಸಂತಾನ, ಧನ, ಶುಭ ಕಾರ್ಯ, ಬುಧನಿಂದ ವಿದ್ಯೆ, ವ್ಯಾಪಾರ, ಬುದ್ಧಿ, ಸೂರ್ಯನಿಂದ ತಂದೆಯ ಆಶೀರ್ವಾದ, ಪಿತೃಗಳ ಆಶೀರ್ವಾದ, ಮತ್ತೆ ಸರ್ಕಾರಿ ಉದ್ಯೋಗ, ಮತ್ತೆ ನಿಮ್ಮ ಶರೀರ, ಇಷ್ಟು ಕೂಡ ನಿಮಗೆ ಕಾಂತಿ. ಜೊತೆಗೆ ಆರೋಗ್ಯಕ್ಕೆ ಕಾರಕನು ಸೂರ್ಯ. ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತ ಹೇಳ್ತೀವಿ, ನಮಸ್ಕಾರ ಪ್ರಿಯೋ ಭಾನುಹು ಅಂತ ಹೇಳ್ತೀವಿ. ಹಾಗೆ ಸೂರ್ಯನನ್ನು ಆರಾಧನೆ ಮಾಡೋದ್ರಿಂದ ನಮಗೆ ಆರೋಗ್ಯ ವೃದ್ಧಿ ಆಗುತ್ತೆ. ನಮಸ್ಕಾರ ಮಾಡೋದ್ರಿಂದ ಆರೋಗ್ಯದಲ್ಲಿ ಬಲ ಅನ್ನುವಂಥದ್ದು ಬರುತ್ತೆ. ಹೀಗೆ 11ನೇ ಮನೆಯಲ್ಲಿರ್ತಕ್ಕಂಥ 3 ಗ್ರಹಗಳ ಫಲ ಏನಪ್ಪ ಅಂತಂದ್ರೆ, ಒಂದು ಭಾವಾಧಿಪತಿಗಳ ಶಕ್ತಿ ಅನ್ನುವಂಥದ್ದು ವೃದ್ಧಿ ಆಗುತ್ತೆ. ಯಾವ ಪೋರ್ಟ್ಫೋಲಿಯೋಲಿ ಆ ಗ್ರಹ ಇರುತ್ತೋ ಅದು ನಿಮಗೆ ತುಂಬ ಅನುಕೂಲ ಆಗುತ್ತೆ. ಈ ತಿಂಗಳು ಸಿಂಹರಾಶಿಯವರಿಗೆ ವ್ಯಾಪಾರ, ವಿದ್ಯೆ, ಬುದ್ಧಿ, ಜ್ಞಾನ, ಶರೀರ, ಆರೋಗ್ಯ ಮತ್ತು ಧನ ಸಂಪತ್ತು ಪ್ರತಿಯೊಂದು ಕೂಡ ನಿಮಗೆ ಸಿಂಹರಾಶಿಯವರಿಗೆ ಸಿಗಲಿದೆ. ಎಚ್ಚರಿಕೆ, ನಿಮಗೆ ವಿಶೇಷವಾದಂಥ ಸ್ಥಾನದಲ್ಲಿ ಶನಿ ಇದ್ದರೆ ಅದನ್ನು ಅಷ್ಟಮ ಸ್ಥಾನ ಅಂತೀವಿ. ಹಾಗಾಗಿ ಅಷ್ಟಮ ಶನಿ ಪ್ರಭಾವ ಇರೋದ್ರಿಂದ ಸ್ವಲ್ಪ ಶನಿ ಕಡೆಗೆ ಹೆಚ್ಚು ಗಮನ ಕೊಟ್ಟರೆ ಸಾಕು. ಬಿಟ್ಟರೆ ಅಂದರೆ ಶಿವಾರಾಧನೆ ಹೆಚ್ಚು ಮಾಡಿ ಅಂತ ಹೇಳ್ಬೋದು. ಅದು ಬಿಟ್ಟರೆ ಬೇರೆ ಯಾವುದೇ ಥರದ ಪಾಸಿಟಿವ್ ನೆಗೆಟಿವ್ಸ್ನ ನಾನು ನಿಮಗೆ ಹೇಳಲಿಕ್ಕೆ ಹೋಗಲ್ಲ. ಅನಿರೀಕ್ಷಿತ ಧನ ಲಾಭ, ವ್ಯಾಪಾರ ವ್ಯವಹಾರಗಳಲ್ಲಿ ಬಹುಪಾಲು ಲಾಭ ಪ್ರಾಪ್ತಿ, ಸ್ವಲ್ಪ ಸಾಲಬಾಧೆ ಕಡಿಮೆ ಆಗುತ್ತೆ, ದೀರ್ಘಕಾಲದ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ತಿಂಗಳು ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅತ್ಯಂತ ಶುಭ ಇದೆ. ಜೊತೆಗೆ ಕೋರ್ಟ್ ಕಚೇರಿಗಳಲ್ಲೂ ಜಯಪ್ರಾಪ್ತಿ, ಸ್ತ್ರೀಯರಿಗೆ ಉತ್ತಮ ಫಲ, ಮತ್ತೆ ಷೇರು ವ್ಯವಹಾರದಲ್ಲಿ ಅಭಿವೃದ್ಧಿ, ಬೆಳವಣಿಗೆ, ಕುಟುಂಬದಲ್ಲಿ ಸಂತಸದ ವಾತಾವರಣ, ದೇವಾಲಯ ದರ್ಶನದ ನೆಮ್ಮದಿ, ಆರೋಗ್ಯ ವೃದ್ಧಿ ಆಗುವಂಥದ್ದು. ಸಾಲಬಾಧೆ ಕಡಿಮೆ ಆದರೂ ಕೂಡ ನಿಮಗೊಂದು ಸ್ವಲ್ಪ ಈ ತಿಂಗಳು ಸ್ಟ್ರೆಸ್ ಮಾತ್ರ ಹಾಗೇ ಇರುತ್ತೆ, ಅದೊಂದು ಸ್ವಲ್ಪ ನೋಡ್ಕೋಬೇಕು. ಒಂಥರ ಅದೃಷ್ಟದ ಮಾಸ ಅಂತ ಹೇಳ್ಬೋದು. ಉದ್ಯೋಗದಲ್ಲಿ ಜಯಪ್ರಾಪ್ತಿ, ಹಿರಿಯರ ಆಶೀರ್ವಾದ ತುಂಬ ಚೆನ್ನಾಗಿ ಸಿಗುತ್ತೆ. ವಿದೇಶಿ ಪ್ರಯಾಣ ಕೂಡ ನಿಮಗೆ ಸುಖಕರವಾಗಿರುತ್ತೆ. ಸಂಸ್ಕೃತಿ, ಕಲೆ, ಸಾಹಿತ್ಯ, ನಟನೆ, ನಾಟ್ಯ, ಕಲೆಯಲ್ಲೆಲ್ಲ ಕೂಡ ನಿಮಗೆ ತುಂಬ ಸಕ್ಸಸ್ ಅನ್ನುವಂಥದ್ದು ನಾವು ಕಾಣ್ಬೋದು. ರಾಜಕೀಯ ವ್ಯಕ್ತಿಗಳಿಗೂ ಜಯಪ್ರಾಪ್ತಿ, ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ಮಾಸ, ಅದೃಷ್ಟದ ಮಾಸ ವಿದ್ಯಾರ್ಥಿಗಳಿಗೆ. ಯಾಕೆಂದರೆ ಅದು ಲಾಭ ಸ್ಥಾನದಲ್ಲಿ ಲಾಭಾಧಿಪತಿ ಇರತಕ್ಕಂಥದ್ದು ಬಹಳ ವಿಶೇಷ. ಸಣ್ಣ ಪುಟ್ಟ ಸಮಸ್ಯೆಗಳು ಶನಿಯಿಂದ ಬರಬಹುದು. ಮೂಲ ಜಾತಕದಲ್ಲಿ ಶನಿ ಏನಾದರೂ ಬಲಿಷ್ಠವಾಗಿದ್ದರೆ ಯಾವುದೇ ದೋಷ ನಿಮಗೆ ಅಪ್ಲೈ ಆಗಲ್ಲ. ಯಾವುದಕ್ಕೂ ಒಮ್ಮೆ ನಿಮ್ಮ ಮೂಲ ಜಾತಕವನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಕೊಂಡು ಏನಾದರೂ ಪರಿಹಾರಗಳಿದ್ದರೆ ಸುಲಭವಾಗಿ ಮಾಡಿಕೊಂಡು ಭಗವಂತನ ಆಶೀರ್ವಾದಕ್ಕೆ, ಕೃಪಾಶೀರ್ವಾದಕ್ಕೆ ನೀವು ಪಾತ್ರರಾಗಬೇಕು. ಅದಕ್ಕೆ ನಿಮ್ಮ ಮೂಲ ಜಾತಕವನ್ನು ತೋರಿಸ್ಕೊಳ್ಳಿ. ಶನಿ ಬಲಿಷ್ಠವಾಗಿದ್ದರೆ ಪರಿಹಾರಗಳು ಬೇಕಾಗಿಲ್ಲ, ಬಲಹೀನನಾಗಿದ್ದರೆ ಮಾತ್ರ ಪರಿಹಾರ ಬೇಕು. ಚಿಂತೆ ಮಾಡೋದು ಬೇಡ. ಒಟ್ಟಾರೆ ಸಿಂಹರಾಶಿಯವರಿಗೆ ಈ ತಿಂಗಳು ಯಾವುದೇ ಥರ ತೊಂದರೆ ಇಲ್ಲ. ಸಂತೋಷ, ಆನಂದ, ಸಡಗರ, ಸಮೃದ್ಧಿ, ಜಯ ಇಷ್ಟು ನಿಮಗೆ ಸಿಗುತ್ತೆ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ಧೈರ್ಯವಾಗಿರಿ. ನೋಡಿದ್ರಲ್ಲ ವೀಕ್ಷಕರೇ, ಸಿಂಹರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.